ಹಲೋ ಪ್ರಿಯ ವೀಕ್ಷಕರೇ, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ 12 ಇಂಚಿನ ದೀಪವನ್ನು ಯಾವ ದೇವರಿಗೆ ಹಚ್ಚಿದರೆ ಏನು ಫಲ ಸಿಗುತ್ತೆ ಎಂದು ನೋಡೋಣ ಬನ್ನಿ. ಶ್ರೀ ಮಹಾವಿಷ್ಣುವನ್ನು ಪೂಜಿಸುವಾಗ ಶ್ರೀ ಗರುಡ ದೇವತೆಯನ್ನು ಪೂಜಿಸಿ ಯಾರು 12 ಇಂಚಿನ ದೀಪವನ್ನು ಹಚ್ಚಿಟ್ಟು ಶ್ರೀ ಗರುಡ ಸ್ತೋತ್ರವಾಗಲಿ ಅಥವಾ ಗರುಡ ಉಪನಿಷತ್, ಶ್ರೀ ಗರುಡ ಮೂಲಮಂತ್ರವನ್ನು ಹಾಗೂ ಶ್ರೀ ಪಂಚಾಕ್ಷರಿ ಜಪವನ್ನು ಮಾಡುತ್ತಾರೋ, ಶ್ರೀ ಗರುಡ ಪಂಚಾಕ್ಷರಿ ಮಂತ್ರವನ್ನು ಹೇಳಿ ಪೂಜೆ ಮಾಡಿ ಪ್ರತಿ ದಿವಸ ಸಾಲಿಗ್ರಾಮ ದೇವರನ್ನು ಪೂಜಿಸುವ ಬ್ರಾಹ್ಮಣರಿಗೆ ದಾನ ಮಾಡಿದರೆ ನಿಮ್ಮ ಜೀವಮಾನದಲ್ಲಿ ದೂರದೃಷ್ಟಿ ಹಾಗೂ ಸಮೀಪದ ದೃಷ್ಟಿ ದೋಷಗಳು ಎಂದೂ ಸಹ ಬರುವುದಿಲ್ಲ. ಹಾಗೆ ಜೀವನ ಪೂರ್ತಿ ಕನ್ನಡಕ ಹಾಕಬೇಕಾಗಿಲ್ಲ ಹಾಗೂ ನಿಮ್ಮ ಕಣ್ಣುಗಳು ಎಂದೆಂದೂ ಪ್ರಜ್ವಲದಿಂದ ಹಾಗೂ ಕಾಂತಿಯಿಂದಲೂ ಹೊಳೆಯುತ್ತವೆ. ಯಾರಿಗೆ ಊಟದಲ್ಲಿ ಅಥವಾ ತಿನ್ನುವ ಪದಾರ್ಥದಲ್ಲಿ ವಿಷ ಹಾಕುತ್ತಾರೋ ಮದ್ದು ಹಾಕುವುದು ಅಂತ ಹೇಳುವುದು. ಯಾವುದೇ ಪದಾರ್ಥಗಳನ್ನು ತಿಂದರೂ ಹೊಟ್ಟೆ ಉರಿಯುತ್ತದೆ. ನಂತರ ವಿಷ ಜಂತುಗಳು ಕಚ್ಚಿದರೆ, ವಿಷ ಪ್ರಾಣಿಗಳು ಕಚ್ಚಿದರೆ, ಯಾರ ಮೈಯಲ್ಲಿ ತುಂಬ ನವೆಯಾಗುತ್ತಿದೆ, ಅಧಿಕ ಬಿಪಿಯಿಂದ ಮೈ ಊದಿಕೊಂಡಿದ್ದರೆ, ಹಾಗೆ ಜಾತಕದಲ್ಲಿ ಸರ್ಪದೋಷಗಳು ಇದ್ದರೆ, ಕಾಳ ಸರ್ಪದೋಷವಿದ್ದರೆ, ಜಾತಕದಲ್ಲಿ ಪಂಚಮರಿಕ್ಷ ದೋಷವಿದ್ದರೆ, ಜಾತಕದಲ್ಲಿ ರಾಹು ದೋಷವಿದ್ದರೆ, ಹಾಗೆ ಮಿಥುನ ಲಗ್ನದಲ್ಲಿ ಜನಿಸಿದರೆ ಮಿಥುನ ರಾಶಿಗೆ ದೋಷವಿಲ್ಲ. ಯಾರಿಗೆ ಜನ್ಮ ಲಗ್ನದಲ್ಲಿ ಅಥವಾ ಜನ್ಮ ರಾಶಿಯಲ್ಲಿ ರಾಹು ಇದ್ದರೆ, ಯಾರಿಗೆ ಜನ್ಮ ರಾಶಿಯಿಂದ ಅಥವಾ ಜನ್ಮ ಲಗ್ನದಿಂದ 6ನೇ ಮನೆಯಲ್ಲಿ ಅಥವಾ 6ನೇ ರಾಶಿಯಲ್ಲಿ ರಾಹು ಇದ್ದರೆ, ಯಾರಿಗೆ ಸರ್ಪವದ ದೋಷವಿದ್ದರೆ, ಈ ರೀತಿ ದೋಷವುಳ್ಳವರು ಪ್ರತಿ ದಿವಸ ಒಂದು ವರ್ಷ ಕಾಲ ತಮ್ಮ ಕುಲದೇವರಿಗೆ 12 ಇಂಚಿನ ದೀಪ ಹಚ್ಚಿ ಗರುಡ ಜಪ, ಶ್ರೀ ಗರುಡ ಮೂಲಮಂತ್ರ, ಶ್ರೀ ಗರುಡ ಪಂಚಾಕ್ಷರಿ, ಶ್ರೀ ಗರುಡ ಉಪನಿಷತ್ ಹೇಳಿ ಹಣ್ಣುಗಳನ್ನು ಹಾಲನ್ನು ನೈವೇದ್ಯ ಮಾಡಿ ಬ್ರಾಹ್ಮಣರಿಗೆ ದಾನ ಮಾಡಿ, ತಾಂಬೂಲ ಸಮೇತ ದಾನ ಮಾಡಿ ಮತ್ತು ಹಸಿವಿಗೆ ಅನ್ನ, ಬೆಲ್ಲ, ನೀರು, ಹಣ್ಣುಗಳನ್ನು ಕೊಡುತ್ತಾ ಬಂದರೆ ಸಮಸ್ತ ನಿಮ್ಮ ದೋಷಗಳು ನಿವಾರಣೆಯಾಗುತ್ತವೆ. ಯಾರು 12 ಇಂಚು ದೀಪಗಳನ್ನು ಹಚ್ಚಿ ನವಗ್ರಹಗಳನ್ನು ಪೂಜಿಸುತ್ತಾರೋ ಅವರಿಗೆ 27 ನಕ್ಷತ್ರಗಳು, 9 ಗ್ರಹಗಳು ಹಾಗೂ 12 ರಾಶಿಗಳು, 27 + 9 + 12 ಕೂಡಿಸಿದರೆ 48 ಆಗುತ್ತದೆ. ಈ ರೀತಿ 48 ದಿವಸ ಪೂಜಿಸಿದರೆ ಯಾವ ಪುಣ್ಯ ಬರುತ್ತದೆಯೋ ಅದೇ ಫಲ 12 ಇಂಚು ದೀಪ ಹಚ್ಚುವುದರಿಂದ ಫಲ ಸಿಗುತ್ತದೆ. ಹೀಗೆ 12 ಇಂಚು ದೀಪ ಹಚ್ಚಿದರೆ ನಕ್ಷತ್ರಗಳು ಎಲ್ಲ ದೇವತೆಗಳ ಅನುಗ್ರಹ ಬೇಗ ಆಗುತ್ತದೆ. ಯಾರಿಗೆ ಕಣ್ಣಿನಲ್ಲಿ ಸಕ್ಕರೆ ಅಂಶ ಜಾಸ್ತಿಯಾಗಿ ಕಣ್ಣು ಕಾಣಿಸುವುದಿಲ್ಲ ಅಂಥವರು, ಯಾರಿಗೆ ಸಕ್ಕರೆ ಕಾಯಿಲೆ ಮೂಳೆಯಲ್ಲಿ ಇರುತ್ತದೆ, ಯಾರಿಗೆ ಸಕ್ಕರೆ ಕಾಯಿಲೆ ಮೂತ್ರದಲ್ಲಿಯೇ ಇರುತ್ತದೆ, ಯಾರಿಗೆ ಸಕ್ಕರೆ ಕಾಯಿಲೆ ರಕ್ತದಲ್ಲಿ ಇರುತ್ತದೆ, ಈ 4 ಗುಂಪಿನವರು ಹಾಗೂ ಆರಂಭದ ಸಕ್ಕರೆ ಕಾಯಿಲೆ ಇರುವವರು 5/4 kg ಬೆಲ್ಲವನ್ನು ಮತ್ತು 5/4 ಲೀಟರ್ ಹಾಲನ್ನು ಶ್ರೀ ಮಹಾಗಣಪತಿ ದೇವರಿಗೆ ಬೆಳಗ್ಗೆ 9 ಗಂಟೆ ಒಳಗೆ, ಅಂದರೆ ಶ್ರೀ ಮಹಾಗಣಪತಿ ದೇವರ ಪೂಜೆಗೆ ಅಭಿಷೇಕಕ್ಕೆ ಕೊಟ್ಟು, ಹಣ್ಣು ಮತ್ತು ತೆಂಗಿನಕಾಯಿ ಕೊಟ್ಟು ಪೂಜೆ ಮಾಡಿಸಿ ಪ್ರಸಾದ ಸ್ವೀಕರಿಸಿ. ಇದರಿಂದ ನಿಮಗೆ ಯಾವುದೇ ತರಹದ ಸಕ್ಕರೆ ಕಾಯಿಲೆಯೋ, ಆರೋಗ್ಯವಂತರಿಗೆ ಎಷ್ಟು ಸಕ್ಕರೆ ಪ್ರಮಾಣ ಇರುತ್ತದೆ ಅದೇ ಪ್ರಮಾಣದಲ್ಲಿ ಆಗುತ್ತದೆ. ನಿಮ್ಮ ಜೀವಮಾನದಲ್ಲಿ ಎಂದು ಸಕ್ಕರೆ ಕಾಯಿಲೆ ಬರುವುದಿಲ್ಲ. ಹೊಸ ಮನೆಗಳಲ್ಲಿ ಮಾಡುವ ಗೃಹ ಪ್ರವೇಶ, ದೇವಾಲಯಗಳಲ್ಲಿ ನಡೆಯುವ ದೇವತಾ ಸ್ಥಾಪನೆಯ ಸಮಯದಲ್ಲಿ ದೇವರಿಗೆ 12 ಇಂಚಿನ ದೀಪಗಳನ್ನು ಹಚ್ಚುವಾಗ ತುಪ್ಪದಿಂದ ದೀಪ ಹಚ್ಚಿ ದೇವತಾ ಪೂಜೆಗಳನ್ನು ಮಾಡಿದರೆ ಆ ಮನೆಗೆ ಎಂದೆಂದೂ ದೇವಕಳೆ ಜಾಸ್ತಿ ಇರುತ್ತದೆ. ದೇವಾಲಯಗಳನ್ನು ದೇವರಿಗೆ ಮತ್ತು ದೇವರ ಮುಂದೆ ಇಟ್ಟಿರುವ ಚಕ್ರಗಳಿಗೆ ಅಷ್ಟಗಂಧವನ್ನು ಇಡುವಾಗ 12 ಇಂಚಿನ ದೀಪಗಳನ್ನು ಹಚ್ಚಿ ಕಳಾಕರ್ಷಣ ಮಂತ್ರವನ್ನು ಹೇಳಿ ಅಷ್ಟಗಂಧ ಇಟ್ಟರೆ ದೇವರ ವಿಗ್ರಹಗಳಿಗೆ ಹಾಗೂ ದೇವತಾ ಚಕ್ರಗಳಿಗೆ ದೇವಶಕ್ತಿ ಜಾಸ್ತಿಯಾಗಿ ಭಕ್ತರು ನೆನೆದ ಕಾರ್ಯಗಳು ಶೀಘ್ರವಾಗಿ ಕೈಗೂಡುತ್ತವೆ. ದೇವಿಯ ದೇವಾಲಯದಲ್ಲಿರುವ ಮೂಲ ವಿಗ್ರಹ ದೇವರಿಗೆ ಅಷ್ಟಗಂಧವನ್ನು ಇಡುವಾಗ 12 ಇಂಚಿನ ದೀಪವನ್ನು ಪೂಜಿಸಿದರೆ ಭಕ್ತರ ಇಷ್ಟಾರ್ಥಗಳು ಬಹಳ ಬೇಗ ಸಿದ್ಧಿಸುತ್ತವೆ ಮತ್ತು ದೇವಾಲಯಗಳು ಬಹಳ ಬೇಗ ಪ್ರಸಿದ್ಧಿಯಾಗುತ್ತವೆ. ಅಧಿಕ ಮಾಸದಲ್ಲಿ ಯಾವುದೇ ದೇವರಿಗೆ 12 ಇಂಚಿನ ದೀಪಗಳನ್ನು ಹಾಗೂ ಅದಕ್ಕೂ ಹೆಚ್ಚಿನ ಇಂಚಿನ ದೀಪಗಳನ್ನು ಹಚ್ಚಿದರೆ ಅಧಿಕವಾದ ಪುಣ್ಯವು ಹಾಗೂ 1 ವರ್ಷದಲ್ಲಿ ಮಾಡುವ ಸಮಸ್ತ ಪುಣ್ಯ ರಾಶಿ ಹಾಗೂ ಪೂಜಾ ಫಲದ ಪುಣ್ಯವು ಅಧಿಕ ಮಾಸ ದೀಪಾರಾಧನೆಯ ಫಲದಿಂದ ನಮಗೆ ಸಿಗುತ್ತದೆ. ವೀಕ್ಷಕರ, ಇವತ್ತಿನ ಈ ಪುಟ್ಟ ಮಾಹಿತಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ವಿಡಿಯೋನ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ನೋಡಿದ್ದಕ್ಕಾಗಿ ಧನ್ಯವಾದಗಳು.